ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ. ಅಮ್ಮ ಅಮ್ಮ ಪ್ಲೀಸ್ ನೋಡಿ 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 ಇರಿ 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 ನೋಡಿ ನನ್ನ ಹೇಳೋದನ್ನು ಕೇಳಿಸ್ಕೊಳ್ಳಿ. ಈಗ ಅಲ್ಲಿಗೆ ಹೋಗ್ಬಾರ್ದಮ್ಮ, ಅದು ಟೈಮ್ ಸರಿ ಇಲ್ಲ. ಕರೆಕ್ಟ್ ಟೈಮ್ ಬರಲಿ, ಆಗ ನಾನೇ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಮಗನ ಹತ್ರ ಸೊಸೆ ಹತ್ರ ಮಾತಾಡಿವ್ರಂತೆ, ಮಗು ಹತ್ರ ಆಟ ಆಡಿವ್ರಂತೆ ಆಯ್ತಾ? ಹೋಗ್ರಿಸ್ತಲ್ ಅಮ್ಮ ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಅದು ನಿಮ್ಮ ಮಗ ಹೇಳಿದಾನಮ್ಮ, ನಾವ್ಯಾರು ಈ ವಿಷಯಕ್ಕೆ ಇಂಟರ್ಫಿಯರ್ ಆಗ್ಬಾರ್ದಂತೆ. ಅದಕ್ಕೆನ ಎಲ್ಲ ಅರ್ಥ ಮಾಡಿಕೊಂಡು ಮನಸ್ಸು ಬದಲಾಯಿಸಿ ನನ್ನ ಹತ್ರ ಬರಲಿ, ಎಲ್ಲ ಸರಿ ಹೋಗ್ಲಿ ಅಂತ ಅವನ ಆಸೆ. ಅವನ ಮಾತನಾಗ ನಾನು ನಡ್ಕೋಬೇಕಲ್ವಾ? ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅಮ್ಮ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಯಾಕೆ ಅಷ್ಟು ಹಠ ಮಾಡ್ತೀರಾ? ಅಮ್ಮ ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಈಗ ಅಲ್ಲಿಗೆ ಹೋಗೋ ನಿರ್ಧಾರ ನಾವು ಮಾಡೋ ಹೋಗಿಲ್ಲಮ್ಮ, ನಿಮ್ಮ ಮಗ ಮಾಡಬೇಕು. ಅವನಾಗ ಅವನು ಬಾ ಅಂತ ಹೇಳ್ತಾನಲ್ಲ, ಅವಾಗ ಹೋಗೋಣ. ನಾನು ಈ ವಿಷಯ ಅವನ ಹತ್ರ ಮಾತಾಡ್ತೀನಿ, ಖಂಡಿತ ಕರ್ಕೊಂಡು ಹೋಗ್ತೀನಿ ಆಯ್ತಾ? ಈಗಲೇ ಅವರಿಬ್ಬರ ಮಧ್ಯೆ ಸಾಕಷ್ಟು ಸಮಸ್ಯೆ ಇದೆ. ನಾವು ಹೋಗಿ ಇನ್ನೂ ಅದನ್ನು ಜಾಸ್ತಿ ಮಾಡಬೇಕಾ? ನಾವು ಸರಿ ಮಾಡ್ಬೇಕು ತಾನೇ ಅದನ್ನ? ನಾವು ಸರಿ ಆಗಬೇಕು, ಮಗ ಸೊಸೆ ಒಂದಾಗಬೇಕು, ಅವ್ರ ಸಂಸಾರ ಚೆನ್ನಾಗಾಗಬೇಕು. ಅದೇ ನಿಮ್ಮ ಆಸೆ ಅಲ್ವಾ? ಒಂದು ಸ್ವಲ್ಪ ದಿವಸ ಎಲ್ಲ ಸರಿ ಹೋಗುತ್ತೆ. ಇಷ್ಟು ವರ್ಷನೇ ಕಾದಿದ್ದೀರಾ, ಇನ್ನು ಸ್ವಲ್ಪ ದಿವಸ ಕಾಯಿರಿ, ಸರಿ ಹೋಗುತ್ತೆ. ಸುಸ್ತು ಮಾಡ್ಕೊಂಬಿಟ್ಟಿದ್ದಾರೆ ನೋಡಮ್ಮ ಪಾಪ. ಹೋಗಿ ಇದು ಮಾತ್ರೆ ಕೊಡು, ರೆಸ್ಟ್ ಮಾಡಲಿ. ಅಮ್ಮ ಟೆನ್ಷನ್ ಮಾಡ್ಕೋಬೇಡಿ, ಮಗ ಸೊಸೆ ಮೊಮ್ಮಗುನ್ ಬೇಗ ನೋಡ್ತೀರಾ. ಕರ್ಕೊಂಡು ಬನ್ನಿ. ಇವನಿರೋ ಮನೆ ಎದುರುಗಡೆನೆ ಒಂದು ಮನೆ ಮಾಡ್ಕೊಂಡ್ರು. ಆ ಮಗು ನೋಡ್ತಿದ್ರೆ ಅಪ್ಪಿ ಮುದ್ದಾಡೋಣ ಅನ್ಸುತ್ತೆ. ಆ ಮಗು ಹತ್ರ ಹೋಗ್ಬೇಡ, ಯಾವ್ದೋ ಒಂದು ಅನಾಥ ಆಶ್ರಮದಿಂದ ಒಂದು ಹೆಣ್ಣು ಬೇಡ, ದೂರ ಇರು ಅಂದ್ರೆ ನನ್ ಸ್ವಂತ ಮಗಳ ತರ ನೋಡ್ಕೋತಿದ್ದಾನೆ. ಅಮ್ಮ ಮಾತ್ರೆ ತಗೊಳ್ಳಿ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಮ್ಮ, ಮಲ್ಕೊಳ್ಳಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ. ಒಲವಾಮೃತ ಧಾರೆ